ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು 6ನೇ ತರಗತಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 2022ರ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದಿದ್ದು. ನನ್ನ ಮೊದಲ 2 ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮೇಲೆ ಆಗಿದ್ದು, ಅವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅದರ ಮೂಲಕ ಅವುಗಳನ್ನು ನೀವು ನೋಡಿಲ್ಲದಾದರೆ ಅದನ್ನು ನೋಡಬಹುದು. ವೀಕ್ಷಕರೇ, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಪ್ರಾರಂಭಿಸೋಣ. ವಿಭಾಗ 3 ಗಣಿತ, ಪ್ರಶ್ನೆ ಸಂಖ್ಯೆ 41 ಈ ರೀತಿ ಇರ್ತಾ ಇದೆ. 6000 ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಬರೆಯಿರಿ. ಎ 12 ಕಿಲೋ ಲೀಟರ್, ಬಿ 6 ಕಿಲೋ ಲೀಟರ್, ಸಿ 60 ಕಿಲೋ ಲೀಟರ್, ಡಿ 100 ಕಿಲೋ ಲೀಟರ್. ಸೊ ಇಲ್ಲಿ ವಿದ್ಯಾರ್ಥಿಗಳೇ 6000 ನಮಗೆ ಲೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಕಿಲೋ ಲೀಟರ್ ಅಲ್ಲಿ ಏನ್ ಮಾಡ್ಕಂತೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಕಿಲೋ ಲೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು 1000ದಿಂದ ಏನ್ ಮಾಡಬೇಕು, ಭಾಗಿಸಬೇಕು. ಸೊ ಇಲ್ಲಿ ಈ 3 0 ಮತ್ತು ಈ 3 0 ಏನಾಗ್ತವೆ, ಕ್ಯಾನ್ಸಲ್ ಆಗಿ ನಮಗೆ ಉಳಿಯುವಂಥದ್ದು ಯಾವುದು 6. ಸೊ 6 ಏನಾಯ್ತು ಇವಾಗ ಕಿಲೋ ಲೀಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಯಾವ್ದಂದ್ರೆ ನಮಗೆ ಆಪ್ಷನ್ ಬಿ 6 ಕಿಲೋ ಲೀಟರ್ ಸರಿಯಾದ ಉತ್ತರ ಇರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 42. 6 ಬಂಡಲ್ಗಳ ವೈರಿನ ಒಟ್ಟು ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, 6 ಬಂಡಲ್ ವೈರಿನ ಒಟ್ಟು ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ ವೈರಿನ ಉದ್ದ ಆಪ್ಷನ್ ಎ 40 ಮೀಟರ್, ಆಪ್ಷನ್ ಬಿ 30 ಮೀಟರ್, ಆಪ್ಷನ್ ಸಿ 60 ಮೀಟರ್, ಆಪ್ಷನ್ ಡಿ 120 ಮೀಟರ್. ಸೊ ಇಲ್ಲಿ ನಾವು ನೋಡೋಣ. ಓಕೆ, ಸೊ ಇಲ್ಲಿ 6 ಬಂಡಲ್ಗಳ ಉದ್ದ ಎಷ್ಟಂತೆ, 240. ಓಕೆ, ಸೊ ಇಲ್ಲಿ ಒಂದು ಬಂಡಲ್ನ ಉದ್ದವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಒಂದು ಬಂಡಲ್ ಈಕ್ವಲ್ ಟು 240 ಡಿವೈಡ್ ಬೈ 6. ಸೊ ಇಲ್ಲಿ 6 ಒಂದ್ಲೆ 6 4ಲೆ, ಸೊ 0 ಇರ್ತಾ ಇದೆ, 0 ಹಾಗೆ ಇಳಿಸ್ಬಿಡಿ. ಸೊ 40 ಬರ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಯಾವುದು, ಎ 40 ಮೀಟರ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 43 ಇರ್ತಾ ಇದೆ. ಪ್ರಶ್ನೆ ಸಂಖ್ಯೆ 43. ಓಕೆ, ಒಂದು ಗಡಿಯಾರದಲ್ಲಿ 3 ಗಂಟೆ ಸಮಯವಾಗಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ಕೋನ ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 75 ಡಿಗ್ರಿ, ಆಪ್ಷನ್ ಸಿ 120 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಗಡಿಯಾರವನ್ನ ನಿಮಗೆ ಕೊಟ್ಟಿರ್ತಾರೆ. ಈ ಗಡಿಯಾರದಲ್ಲಿ ನಿಮಗೆ 12, 3, 6, 9. ಸೊ ಇಲ್ಲಿ ಆವರಣ ಗಂಟೆ ಏನಾಗಿದೆ, ನಿಮಗೆ ಸಮಯದ ಗಂಟೆ 3 ಆಗಿದೆ, ನಿಮಿಷದ ಗಂಟೆ 12 ಗಂಟೆ ಇರ್ತಾ ಇದೆ. ಸೊ ಇಲ್ಲಿ ಯಾವ ಕೋನ ಉಂಟಾಗ್ತಾ ಇದೆ, 90 ಡಿಗ್ರಿ ಕೋನ ಉಂಟಾಗ್ತಾ ಇದೆ. ಸೊ ಆಪ್ಷನ್ ಡಿ ನಮಗೆ ಸರಿಯಾದ ಉತ್ತರ ಇರ್ತದೆ. ಒಂದು ವೇಳೆ ನಮಗೆ ಸಮಯ 4 ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕು, ಇಲ್ಲೊಂದು ಸೂತ್ರ ಇರ್ತಾ ಇದೆ, 30 ಅವರ್ ಮೈನಸ್ 11/2 ಮಿನಿಟ್ಸ್ ಅಂತ. ಈಗ ಏನ್ ಕೊಟ್ಟಿದ್ದಾರೆ, ಅವರ್ಸು 3 ಗಂಟೆ ಕೊಟ್ಟಿದ್ದಾರೆ. 30 ಗುಣಲೆ 3 ಮೈನಸ್ 11/2 ಮಿನಿಟ್ಸ್ ಏನಾಗಿದೆ ನಮಗೆ 00 ಬರ್ತಾ ಇದೆ. ಎಕ್ಸಾಕ್ಟ್ಲಿ 3 ಗಂಟೆ ಕೊಟ್ಟಿದ್ದಾರೆ. ಇಲ್ಲಿ 3 0 0, 3 3 9 ಮೈನಸ್ 11/2 ಇಂಟು 0 ಅಂದ್ರೆ ನಮ್ಗೆ ಯಾವ್ದು ಬರ್ತದೆ, ವ್ಯಾಲ್ಯೂ 0 ಬರ್ತದೆ. ಹೀಗಾಗಿ ಕೊನೆಯ ಉತ್ತರ ಯಾವುದು, 90 ಡಿಗ್ರಿ ಇರ್ತಾ ಇದೆ. ಒಂದ್ ವೇಳೆ 4 ಕೊಟ್ಟಾಗ ನೋಡ್ರಿ ಹೇಗಾಗುತ್ತೆ, ಇಲ್ಲಿ 4 ಕೊಟ್ಟಾಗ ನಮಗೆ ಇಲ್ಲಿ 3 ಗಂಟೆ ಕೊಟ್ಟಿದ್ದಾರೆ. ಒಂದ್ ವೇಳೆ 4 ಗಂಟೆ ಕೊಟ್ಟಾಗ ನಾ ಇದನ್ನ 4 ಚೇಂಜ್ ಮಾಡ್ತಾ ಇದ್ದೀನಿ, 4 ಮೈನಸ್ ಅಂತ ಅರ್ಥ. 4 0 0, 4 3 12. ಇಲ್ಲಿ ಏನಾಯ್ತು, 0 ಇಂದ ಗುಣಿಸಿದಾಗ 0 ಬರ್ತಿದ್ದು. ಸೊ 120 ಡಿಗ್ರಿ ನಮಗೆ ಬರ್ತಾ ಇದೆ. ಯಾವಾಗ ಇದು 4 ಗಂಟೆ ಕೊಟ್ಟಾಗ. ಹೀಗೆ ನಾವು ಯಾವುದೇ ಸಮಯವನ್ನು ಕೊಟ್ಟಾಗ ಕನಿಷ್ಠ ಕೋನವನ್ನ ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನ ಬಳಸಿದ್ರೆ ನಮಗೆ ಸರಳವಾಗಿ ಕನಿಷ್ಠ ಕೋನವನ್ನು ನಾವು ಇಲ್ಲಿ ಕಂಡುಹಿಡಿಯಬಹುದು. ಸೊ ಇಲ್ಲಿ ಏನಾಗ್ತಾ ಇದೆ, 90 ಡಿಗ್ರಿ ಸರಿಯಾದ ಉತ್ತರ ಇರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 44. ಈ ಕೆಳಗಿನ ಆಕೃತಿಯ ಹೆಸರನ್ನು ತಿಳಿಸಿ ಅಂತಿದೆ. ಎ ಶಂಕ, ಬಿ ಚೌಕ, ಸಿ ಸಿಲಿಂಡರ್, ಡಿ ಆಯತ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಬೇಕಾದ್ರೆ ನಮಗೆ ಇದು ಸಿಲಿಂಡರ್ ಆಕೃತಿಯನ್ನ ಹೊಂದ್ತಾ ಇದೆ. ಸೊ ಆಪ್ಷನ್ ಸಿ ಏನಾಗಿದೆ, ನಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ಇಲ್ಲಿ ಶಂಕ ನೋಡೋದಾದ್ರೆ ನಮಗೆ ಏನಾಗ್ತದೆ, ಇಲ್ಲಿ ಕೋನ ಅಂತ ಕರಿತೀವಿ ನಾವು, ಇದು ಶಂಕ. ಚೌಕ ಅಂದಾಗ ಏನಕ್ಕೂ ಎಲ್ಲಾ 4 ಬಾಹುಗಳು ಏನಾಗಿರ್ಬೇಕು, ಸಮ ಆಗಿರ್ಬೇಕು, ಅದಕ್ಕೆ ಚೌಕ ಅಂತ ಕರಿತೀವಿ. ಆಯತ ಅಂದಾಗ ಇಲ್ಲಿ ಈ ಆಕೃತಿಯನ್ನು ಏನ್ ಕರಿತೀವಿ, ಚೌಕ ಅಂತ ಕರಿತೀವಿ. ಸ್ವಲ್ಪ ಏನಾಗಿದೆ, ಸರಿಯಾದ ಬರ್ತಾ ಇಲ್ಲ, ಹೀಗಾಗಿ ಓಕೆ ಇದು ಚೌಕ ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ ಸಿ ಯಾವುದು, ಸಿಲಿಂಡರ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 45 ಇಲ್ಲಿದೆ. 3 kg 200 ಗ್ರಾಂಗಳನ್ನು ಗ್ರಾಂಗಳಲ್ಲಿ ತಿಳಿಸಿ. ಎ 3200 ಗ್ರಾಂ, ಬಿ 320 ಗ್ರಾಂ, ಸಿ 32,000 ಗ್ರಾಂ, ಡಿ 3700 ಗ್ರಾಂ. ಸೊ ಇಲ್ಲಿ ನಾವು ಆನ್ಸರ್ ಓಕೆ 3 kg ಪ್ಲಸ್ 200 ಗ್ರಾಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆ ಬದಲಾಗಿ ನಾನು ಬರಿತಾ ಇದ್ದೀನಿ 1000 ಬರೀತಾ, ಯಾಕಂದ್ರೆ ಕೆ 1000ಕ್ಕೆ ಸಮ. ಸೊ ಇಲ್ಲಿ 3 ಇಂಟು ಕೆ ಬದಲಾಗಿ
1000 ಗ್ರಾಂ ಪ್ಲಸ್ 200 ಗ್ರಾಂಗಳಾದ್ರೆ ಇದನ್ನು ಕೂಡಿಸಿದ್ರೆ ಇದೇನಾಯ್ತಿದು 3000 ಗ್ರಾಂ ಆಯ್ತು ಪ್ಲಸ್ ಇದು 200 ಗ್ರಾಂ ಆಗ್ತಾ ಇದೆ. ಸೊ ಎರಡು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ 3200 ಗ್ರಾಂ ಬರ್ತಾ ಇದೆ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 46. ಈ ಕೆಳಗಿನ ವೃತ್ತದಲ್ಲಿ ವೃತ್ತವನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಕಂಡುಹಿಡಿಯಬೇಕಾಗಿದೆ ನಮಗೆ. ಸೊ ನೋಡೋಣ ಇಲ್ಲಿ OM, O ಮತ್ತೆ M ಇದು ರೇಡಿಯಸ್ ತ್ರಿಜ್ಯವಾಗಿದೆ. CD, C ಮತ್ತೆ D ಇದು ಡಯಾಮೀಟರ್ ಆಗಿದೆ. AB, A ಮತ್ತೆ B ಇದು ಓಕೆ. ಸೊ ಇದು ನಮಗೆ ಸರಿಯಾದ ಉತ್ತರ ಯಾವುದು? ABC ಇರ್ತಾ ಇದೆ. DM ಅನ್ನೋದು ಸರ್ಕ್ಯುಲರ್ ಆರ್ಕ್ ಅಂತ ಬರುತ್ತೆ. ಮತ್ತೆ ಸರಿಯಾದ ಉತ್ತರ ಯಾವುದು? ಅದು ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 47. ಒಂದು ನೋಟ್ ಪುಸ್ತಕದ ಬೆಲೆ ರೂಪಾಯಿ 30.25 ಆದರೆ 7 ನೋಟ್ ಪುಸ್ತಕಗಳ ಬೆಲೆ ಎ ರೂಪಾಯಿ 415.25, ಬಿ ರೂಪಾಯಿ 211.75, ಸಿ 176.50, ಡಿ ರೂಪಾಯಿ 321.00 ಈ ರೀತಿ ಇರ್ತಾ ಇದೆ. ಸೊ ಇದನ್ನು ನಾವು ಬಿಡಿಸೋಣ ಇಲ್ಲಿ. ಓಕೆ, ಸೊ 30.25 ಇಂಟು 7. ಸೊ ಒಂದಕ್ಕೆ ಎಷ್ಟಿದೆ ಅಂತ ಹೇಳ್ತಾನೆ 30.75. 7ಕ್ಕೆ ಎಷ್ಟಾಗುತ್ತೆ ಅಂದ್ರೆ ನಾವ್ ಏನ್ ಮಾಡಬೇಕಾಗುತ್ತೆ? ಗುಣಿಸ್ಬೇಕಾಗುತ್ತೆ. 7 ಇಲ್ಲೇ 35, 7 2 14 ಪ್ಲಸ್ 3 17, ಕೈಲ 1 3 0 0 ಪ್ಲಸ್ 1 7 3 21. 2 ಸ್ಥಾನ ಬಿಟ್ಟು ಒಂದು ಏನ್ ಮಾಡಿದ್ರೆ ಚುಕ್ಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೂಡ 2 ಸ್ಥಾನ ಬಿಟ್ಟು ಚುಕ್ಕೆ ಕೊಡಬೇಕಾಗುತ್ತೆ. ಅವಾಗ ನಮ್ಮ ಆನ್ಸರ್ ಏನಾಗುತ್ತೆ? 211.75 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 48. ಈ ಕೆಳಗಿನ ತ್ರಿಭುಜವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ABC ತ್ರಿಭುಜ ಕೊಟ್ಟಿದ್ದಾರೆ. AB 2 ಸೆಂಟಿಮೀಟರ್ ಇರ್ತಾ ಇದೆ, AC 2 ಸೆಂಟಿಮೀಟರ್ ಇರ್ತಾ ಇದೆ, BC 1.5 ಸೆಂಟಿಮೀಟರ್ ಇರ್ತಾ ಇದೆ. ಸೊ ಆಪ್ಷನ್ ನೋಡೋಣ. ಎ ಸಮಬಾಹು ತ್ರಿಭುಜ. ಇಲ್ಲ, ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲಾ ಒಂದು ಬಾಹುಗಳು ಒಂದೇ ವ್ಯಾಲ್ಯೂವನ್ನ ಪಡೆದಿರಬೇಕು, ಅದು ಸಮಬಾಹು ತ್ರಿಭುಜ ಆಗುತ್ತೆ. ಎರಡನೇ ನೋಡೋದಾದ್ರೆ ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಅಂದ್ರೆ ಇಲ್ಲಿ ಎಲ್ಲಾ ಒಂದು AB, BC ಮತ್ತೆ CA ಅಥವಾ AC ಇವು ಬೇರೆ ಬೇರೆ ಒಂದು ವ್ಯಾಲ್ಯೂವನ್ನ ಪಡಿಬೇಕಾಗಿತ್ತು. ಲಂಬಕೋನ ತ್ರಿಭುಜ ಅಂದ್ರೆ ಈ ರೀತಿ ಇರಬೇಕಾಗಿತ್ತು. ಇಲ್ಲಿ ಒಂದು ಕೋನ ಇರಬೇಕು, 90 ಡಿಗ್ರಿ ಇರಬೇಕು, ಆದ್ರೆ ಈ ರೀತಿ ಇರ್ತಾ ಇಲ್ಲ. ಸೊ ಇದನ್ನು ಕೂಡ ಆಗುವುದಿಲ್ಲ. ಸಮದ್ವಿಬಾಹು ತ್ರಿಭುಜ ಇದು ಸರಿಯಾದ ಉತ್ತರ. ನೋಡಿಲಿ, ಸಮದ್ವಿಬಾಹು ಅಂದ್ರೆ ಅಂದ್ರೆ ಎರಡು ಬಾಹುಗಳು ಏನಾಗಿದ್ದಾವೆ? ಸಮವಾಗಿದ್ದಾವೆ. ಸೊ ಈ ಒಂದು ಗುರುತಿನಿಂದ ನಾವೇನ್ ಮಾಡಬಹುದು? ಇವು ಸಮದ್ವಿಬಾಹು ಅಂತ ನಾವು ಗುರುತಿಸಬಹುದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 49 ಇಲ್ಲಿ ಕೊಟ್ಟಿದ್ದಾರೆ. 2631.25 ಪ್ಲಸ್ 3421.50 ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 7632.50, ಆಪ್ಷನ್ ಬಿ 4361.00, ಸಿ 6052.75, ಆಪ್ಷನ್ ಡಿ 5620.25. ನೋಡೋಣ, ಇಲ್ಲಿ ಕೂಡಿಸಿ ನೋಡೋಣ. 2631.25 ಪ್ಲಸ್ 3421.50. ಇಲ್ಲಿ ನಾವು ನೋಡೋದಾದ್ರೆ ಪ್ಲಸ್ ಮಾಡಬೇಕು 5 7. ಸೊ ಇಲ್ಲಿ 0.75 ಬರ್ತಾ ಇದೆ. ಸೊ ಇಲ್ಲಿ ಯಾವ್ದಾದ್ರು ಆಪ್ಷನ್ ಅಲ್ಲಿ 0.75 ಇದೆಯಾ? ಸೊ ಆಪ್ಷನ್ ಸಿ ಅಲ್ಲಿ ಇರ್ತಾ ಇದೆ. ಸೊ ಇದಕ್ಕೆ ನಾವು ಏನ್ ಮಾಡಬೇಕು? ಸಮಯವನ್ನು ವ್ಯರ್ಥ ಮಾಡದೆ ಆಪ್ಷನ್ ಸಿ ನಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ಆದ್ರೂ ಕೂಡ ನಾವು ಮುಂದೆ ಇಲ್ಲಿ ಮಾಡೋಣ. 1 + 1 2 ಆಯ್ತು, 3 + 2 5, 6 + 4 10, ಕೈಲ 1, 2 3 5 + 1 6, 6052.75 ನಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 50. 8635 ಮೈನಸ್ 3620 ಕಳೆದ್ರೆ ನಮಗೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ಎ 5015, ಆಪ್ಷನ್ ಬಿ 4720, ಆಪ್ಷನ್ ಸಿ 6760, ಆಪ್ಷನ್ ಡಿ 3800. ನೋಡೋಣ, ಇಲ್ಲಿ ಏನ್ ಕೊಟ್ಟಿದ್ದಾರೆ? 8635 ಮೈನಸ್ ಎಷ್ಟಿರ್ತಾ ಇದೆ? 3620 ಇರ್ತಾ ಇದೆ. ನೋಡೋಣ, ಇಲ್ಲಿ 5ರಲ್ಲಿ 0 ಹೋದ್ರೆ 5, 3ರಲ್ಲಿ 2 ಹೋದ್ರೆ 1, 6ರಲ್ಲಿ 6 ಹೋದ್ರೆ 0, 8ರಲ್ಲಿ 3 ಹೋದಷ್ಟು 5. ಸೊ 5015 ಆಪ್ಷನ್ ಎ ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 51. ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 250 ಮೀಟರ್ ಮತ್ತು 150 ಮೀಟರ್ಗಳಾದರೆ ವಿಸ್ತೀರ್ಣ ಎ 400 ಚದರ ಮೀಟರ್, ಬಿ 37500 ಚದರ ಮೀಟರ್, ಸಿ 36750 ಚದರ ಮೀಟರ್, ಡಿ 3720 ಚದರ ಮೀಟರ್. ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶ ಯಾವ್ದು ಇರ್ತಾ ಇದೆ? ಆಯತಾಕಾರದ ವಿಸ್ತೀರ್ಣವನ್ನು ನಾವು ಏನ್ ಮಾಡಬೇಕಾಗಿದೆ? ಫೈಂಡ್ ಔಟ್ ಮಾಡಬೇಕಾಗಿದೆ. ಆಯತಾಕಾರದ ವಿಸ್ತೀರ್ಣ ಇದು ಸೂತ್ರ ಏನಿರ್ತಾ ಇದೆ? ಉದ್ದ ಗುಣಲೆ ಅಗಲ. ಸೊ ಉದ್ದ ಎಷ್ಟಿದೆ ನಮ್ದು? ಇಲ್ಲಿ 250 ಮೀಟರ್ ಇರ್ತಾ ಇದೆ. 250 ಮೀಟರ್ ಇರ್ತಾ ಇದೆ. ಗುಣಲೆ ಅಗಲ ಎಷ್ಟಿದೆ? 150 ಮೀಟರ್ ಇರ್ತಾ ಇದೆ. ಸೊ ಇಲ್ಲಿ ನಾವೇನ್ ಮಾಡೋಣ? ಇಲ್ಲಿ ಗುಣಿಸೋಣ. ಇಲ್ಲಿ
250 ಗುಣಲೆ 150. ಸೊ ಇಲ್ಲಿ 0ಯಿಂದ ನಾವು ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ ಇರ್ತದೆ 0 ಇರ್ತಾ ಇದೆ. ಒಂದು ಸಂಖ್ಯೆನ ಸ್ಥಾನವನ್ನು ಬಿಡಬೇಕು. 5 0 0, 5 5 25, 5 ಕೈಲ 2, 5 2 10 ಪ್ಲಸ್ ಇದೊಂದು 12 ಇರ್ತದೆ. 2 ಸ್ಥಾನವನ್ನು ಈಗ ಬಿಡಬೇಕು. ಇಲ್ಲಿ 1 0 0 ಇರ್ತಾ ಇದೆ. 1 5 5, 1 2 2. ಸೊ ಇದನ್ನ ಎಲ್ಲ ಕೂಡಿಸಿದಾಗ ನಮಗೆ ಬರುವಂತ ಉತ್ತರ 0 0 5 7 ಇದು 3. ಸೊ 37,500 ನಮಗೆ ಬರ್ತಾ ಇದೆ. ಸೊ ಆಪ್ಷನ್ ಬಿ ನಮಗೆ ಇಲ್ಲಿ ಸರಿಯಾಗಿ ಬರ್ತಾ ಇದೆ. ಸರಿಯಾದ ಉತ್ತರ ಯಾವುದು? 37,500 ಚದರ ಮೀಟರ್. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 52. ಒಂದು ಚೌಕಾಕಾರದ ಕೊಠಡಿಯ ಉದ್ದ 8 ಮೀಟರ್ಗಳಾದರೆ ಅದರ ಸುತ್ತಳತೆ ಎ 16 ಮೀಟರ್, ಬಿ 60 ಮೀಟರ್, ಸಿ 24 ಮೀಟರ್, ಡಿ 32 ಮೀಟರ್. ಅಂದ್ರೆ ಇಲ್ಲಿ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಸೈಡ್ ಎಷ್ಟು ಕೊಟ್ಟಿದ್ದಾನೆ? ಸೈಡ್ ನ ಒಂದು ವ್ಯಾಲ್ಯೂ 8 ಮೀಟರ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ಪೆರಿಮೀಟರ್ ಆಫ್ ಏರಿಯಾ ಅಂತ ಹೇಳಿದಾಗ ನಮಗೆ 4s ಅಂತ ಸೂತ್ರ ಇರ್ತಾ ಇದೆ. ಸೊ ಇಲ್ಲಿ 4 ಇಂಟು ಎಸ್ ಅಂತ ಎಷ್ಟು? 8 ಮೀಟರ್ ಇರ್ತಾ ಇದೆ. ಸೊ 8 4 32 ಮೀಟರ್. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 53. 5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ. ಎ 50 ಮೀಟರ್, ಬಿ 5,000 ಮೀಟರ್, ಸಿ 50,000 ಮೀಟರ್, ಡಿ 500 ಮೀಟರ್. ಇಲ್ಲಿ ಕೊಟ್ಟಂತಹ ಒಂದು ವ್ಯಾಲ್ಯೂ ಎಷ್ಟು ಇರ್ತಾ ಇದೆ? 5 ಕಿಲೋ ಮೀಟರ್ ಇರ್ತಾ ಇದೆ. ಓಕೆ. ಸೊ ಇದು ನಾನು ಕೆ ಬದಲಾಗಿ ಏನ್ ಹೇಳಿದೆ? ನಾನು 1000 ಬರಿಬೇಕು ಅಂತ ಹೇಳಿದೆ, ಕನ್ವರ್ಟ್ ಮಾಡೋಕ್ಕಾದ್ರೆ. ಸೊ ಇಲ್ಲ 5,000 ಮೀಟರ್. ಸೊ ಎಷ್ಟಾಯ್ತು? 5 1 5 0 ಹಾಗೆ ಬರಿ. ಸೊ 5,000 ಮೀಟರ್ ನಮಗೆ ಆನ್ಸರ್ ಬರ್ತಾ ಇದೆ. ಅದು ಆಪ್ಷನ್ ಯಾವ್ದಿರ್ತಾ ಇದೆ? ಬಿ ನಮಗೆ ಸರಿಯಾದ ಉತ್ತರ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 54. 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ? ಆಪ್ಷನ್ ಎ 14,306, ಆಪ್ಷನ್ ಬಿ 5,006, ಆಪ್ಷನ್ ಸಿ 5,004, ಆಪ್ಷನ್ ಡಿ 16,204. ಇಲ್ಲಿ ನೋಡೋಣ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ 41,260ರನ್ನ ರಲ್ಲಿ ಏನ್ ಮಾಡಬೇಕು? 26,256 ಕಳೆದ್ರೆ ಸೊ ನಮಗೆ ಬರುವಂತಹ ಉತ್ತರವನ್ನು ನೋಡಬೇಕು. ಸೇರಿಸಿದೆ ಯಾವುದಕ್ಕೆ? 26,250 ಸೇರಿಸಿದಾಗ 41,260 ಬರ್ತಾ ಇದೆ. ಇಲ್ಲಿ ನೋಡೋಣ, ಇಲ್ಲಿ 0 ಇರ್ತಾ ಇದೆ, ಇಲ್ಲಿ 6 ಇರ್ತಾ ಇದೆ, ಹೋಗೋದಿಲ್ಲ. ಎಡಗಡೆಯಿಂದ ಒಂದು ಸಂಖ್ಯೆಯನ್ನು ತಗೊಂಡಾಗ ಇದು 10 ಆಯ್ತು, ಇದು 6 ಆಯ್ತು. 10ರಲ್ಲಿ 6 ಹೋದ್ರೆ 4, ಇದು ಎಷ್ಟಾಯ್ತು? 5 ಆಯ್ತು. ಒಂದು ಸಂಖ್ಯೆಯನ್ನು ಬಲಗಡೆ ಕೊಟ್ಟಿದ್ದಾವು. 5ರಲ್ಲಿ 5 ಹೋದ್ರೆ ಎಷ್ಟು? 0. 2ರಲ್ಲಿ 2 ಹೋದ್ರೆ 0. ಇಲ್ಲಿ 1 ಇರ್ತಾ ಇದೆ, 6 ಇರ್ತಾ ಇದೆ, ಒಂದು ಸಣ್ಣ ಸಂಖ್ಯೆ ಆಯ್ತು, 6 ದೊಡ್ಡದಾಯ್ತು. ಪಕ್ಕದಲ್ಲಿರುವಂತಹ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ತಗೊಂಡಾಗ ಇದು 11 ಆಯ್ತು. 11ರಲ್ಲಿ 6 ಹೋದ್ರೆ 5. ಓಕೆ. ಸೊ ಇಲ್ಲಿ 3 ಉಳಿತು. 3ರಲ್ಲಿ 2 ಹೋದ್ರೆ 1. ಸೊ ನಮ್ಗೆ ಎಷ್ಟು ಆನ್ಸರ್ ಬರ್ತಾ ಇದೆ? 15,004 ಬರ್ತಾ ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 15,004 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 55. 1440 ಭಾಗಲಿ 16 ಎಷ್ಟಾಗುತ್ತೆ? ಆಪ್ಷನ್ ಎ 90, ಆಪ್ಷನ್ ಬಿ 85, ಆಪ್ಷನ್ ಸಿ 75, ಆಪ್ಷನ್ ಡಿ 60. ಇಲ್ಲಿ ನಾವು ನೋಡೋದಾದ್ರೆ 1,440 ಏನ್ ಮಾಡ್ಕಂತೆ? ಭಾಗಿಸ್ಬೇಕಂತೆ. ಸೊ ಅದಕ್ಕೆ ಉತ್ತರ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ 16 ಎಷ್ಟಾಗುತ್ತೆ? 104. ಸೊ ಇಲ್ಲಿ 0 ಇದೆ, ನಾವು ಕೂಡ ಏನು ಇಲ್ಲಿ 0 ಎಳಿಸ್ಕೊಂಡ್ರೆ ಇಲ್ಲಿನೂ 0 ಬರುತ್ತೆ. ಅವಾಗ ಏನಾಯ್ತದು? 0 0 0 0 ಬರ್ತಾ ಇದೆ. ಸೊ ಶೇಷ 0 ಆಯ್ತು. ನಮಗೆ ಬರುವಂತಹ ಒಂದು ಉತ್ತರ ಯಾವುದು? 60. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಇರ್ತಾರೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 56. ಈ ಕೆಳಗಿನವರಲ್ಲಿ ಲಘು ಕೋನ ಎ 120 ಡಿಗ್ರಿ, ಬಿ 90 ಡಿಗ್ರಿ, ಸಿ 180 ಡಿಗ್ರಿ, ಡಿ 55 ಡಿಗ್ರಿ. ವೀಕ್ಷಕರೇ, ಇಲ್ಲಿ ಲಘು ಕೋನ ಅಂದಾಗ ನಮಗೆ 90 ಡಿಗ್ರಿಗಿಂತ ಏನಿರಬೇಕು? ಕಡಿಮೆ ಇರಬೇಕು. ನೋಡಲಿ 120 ಏನಾಯ್ತಿದು? 90ಕ್ಕಿಂತ ಜಾಸ್ತಿ ಇರ್ತಾ ಇದೆ, ಅಧಿಕ ಕೋನ ಆಯ್ತು. 90 ಡಿಗ್ರಿ ಇದೆ, ಇಲ್ಲ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. 190 ಡಿಗ್ರಿ ತಂದ್ರದು ಲಂಬ ಕೋನ ಅಂತ ಹೇಳ್ತೀವಿ ನಾವು. ಇಲ್ಲಿ 180 ಡಿಗ್ರಿ ಇದೆ, ಇದು ಅಧಿಕ ಕೋನ ಆಯ್ತು. ಆಪ್ಷನ್ ಡಿ 55 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಇರ್ತಾ ಇದೆ. ಸೊ ಯಾವ್ದು ಆನ್ಸರ್ ಈಗ? 55. ಆಪ್ಷನ್ ಡಿ ನಮಗೆ ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 57. ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಕಪ್ಪಾಗಿಸಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಈ ಭಾಗವನ್ನು ನೀಡಬೇಕಾಗಿದೆ. ಈ ಭಾಗವನ್ನ ನಾವು ಭಿನ್ನ ರಾಶಿಯಲ್ಲಿ ಹೇಳಬೇಕಾಗಿದೆ. ಆಪ್ಷನ್ ಎ 3/4, ಆಪ್ಷನ್ ಬಿ 1/2, ಆಪ್ಷನ್ ಸಿ 1/4, ಆಪ್ಷನ್ ಡಿ 1/3. ಇಲ್ಲಿ ನೋಡೋದಾದ್ರೆ ನಮಗೆ ಒಂದು ಚೌಕಾಕಾರವನ್ನು ಕೊಟ್ಟು ಅದರಲ್ಲಿ 4 ಭಾಗಗಳನ್ನು ಮಾಡಿ ಏನ್ ಮಾಡಿದ್ದಾರೆ? ಒಂದು ಭಾಗವನ್ನು ಏನ್ ಮಾಡಿದ್ರೆ ಬಣ್ಣ ಹಚ್ಚಿದ್ದಾರೆ. ಸೊ 1/4 ಇರುತ್ತೆ, ಅಂದ್ರೆ 25% ಅರ್ಥ. ಸೊ ಆಪ್ಷನ್ ಸಿ ಏನಿದೆ ನಮಗೆ 1/4 ಇದು ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 58.
2345 ಗುಣಲೆ 32 ಎಷ್ಟಾಗುತ್ತೆ ಅಂತ ಕೊಡ್ತಾರೆ. ಆಪ್ಷನ್ ಎ 64,005, ಬಿ 75,040, ಸಿ 56,360, ಡಿ 72,640. ಇಲ್ಲಿ ನೋಡೋಣ, ಇಲ್ಲಿ 2345 ಗುಣಲೆ 32 ಓಕೆನಾ. 2 5 10 ಕೆಲ 1, 2 4 8 ಪ್ಲಸ್ 1 9, 2 3 6, 2 2 4, ಒಂದು ಸ್ಥಾನ ಬಿಡಬೇಕು. 3 5 15 ಕೈಲ 1, 3 4 12 ಪ್ಲಸ್ 1 13, 3 ಕೈಲ 1, 3 3 9 ಇದೊಂದು 10 ಕೈಲ 1, 3 7 6 ಪ್ಲಸ್ ಇದೊಂದು 7. ಸೊ ಇಲ್ಲಿ 0 9 ಪ್ಲಸ್ 5 14 ಕೈಲ 1, 6 ಪ್ಲಸ್ 3 9 9 1 10, 0 ಕೈಲ 1, 4 ಪ್ಲಸ್ 1 5, 7ಕ್ಕೆ 7, 75,040 ಎಲ್ಲಿದೆ? ಆಪ್ಷನ್ ಬಿ 75,040 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 59. 3/10 ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಎ 0.3, ಬಿ 0.003, ಸಿ 3.0, ಡಿ 30.0. ಇದಕ್ಕೆ ದಶಮಾನ ಅಂತ ಹೇಳಿದಾಗ ನಮಗೆ 0.3 ನಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಇರ್ತಾ ಇದೆ. ಸೊ ಇದು 0.3 ದಶಮಾನ ರೂಪದಲ್ಲಿ. ಓಕೆ, ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ 60, 13, 26, 39, 52. ನೆಕ್ಸ್ಟ್ ಏನಿದೆ? ಡ್ಯಾಶ್ ಇರ್ತಾ ಇದೆ. ಆಪ್ಷನ್ ಎ 79, ಆಪ್ಷನ್ ಬಿ 85, ಆಪ್ಷನ್ ಸಿ 60, ಆಪ್ಷನ್ ಡಿ 65. ಇಲ್ಲಿ 13 ಬಗ್ಗೆ ಕೊಟ್ಟಿದ್ದಾನೆ. 13 1 13, 13 2 26, 13 3 39, 13 4 52, 13 5 65. ಡಿ ಸರಿಯಾದ ಉತ್ತರ. ವೀಕ್ಷಕರೇ, ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಯಾರು ಎಕ್ಸಾಮ್ ಎಲ್ಲ ಬರೀತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ, ನನ್ನ ಮುಂದಿನ ವಿಡಿಯೋಗಳು ಮತ್ತೆ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.